ನಮಸ್ಕಾರ ಎಲ್ಲರಿಗೂ, ಸ್ವಾಮಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ತುಂಬ ರುಚಿಯಾದ ಮತ್ತು ಹಳ್ಳಿ ಸ್ಟೈಲ್ ವಾಮ್ ಮೀನು ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಈ ರೆಸಿಪಿಯ ಸ್ಪೆಷಲ್ ಏನಪ್ಪ ಅಂದರೆ, ನಾನು ಮೀನು ಮತ್ತು ಸಾರವನ್ನು ಬೇರೆ ಬೇರೆ ಬೇಯಿಸಿದ್ದೇನೆ. ಹೀಗೆ ಮಾಡೋದ್ರಿಂದ ಮೀನು ಒಡೆಯೋದಿಲ್ಲ ಮತ್ತು ಸಾರು ಕೂಡ ತುಂಬ ಸೂಪರ್ ಟೇಸ್ಟಾಗಿ ಬರುತ್ತೆ. ಹಾಗಾದರೆ ಬನ್ನಿ ರೆಸಿಪಿ ಶುರು ಮಾಡೋಣ. ಇಂದು ನಾನು 600 ಗ್ರಾಮ್ ವಾಮ್ ಮೀನು ತೊಗೊಂಡಿರೋದು. ಇದಕ್ಕೆ ಬೇಕಾಗಿರೋದು ಜೋಳದ ಹಿಟ್ಟು, ಕೋಕಮ್, ಒಣ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಶಹಜೀರಿಗೆ, ದಾಲ್ಚಿನ್ನಿ, ಲವಂಗ, ಒಂದು ಚಿಟಿಕೆದಷ್ಟು ಕರಿಮೆಣಸಿನ ಪುಡಿ, ಅನಾರ್ದಾನ, ಕಸೂರಿ ಮೆಂತ್ಯ ತೊಗೊಂಡಿರೋದು. ಖಾರ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ತಗೊಳ್ಳೋದು. ಫಿಶ್ ಮಸಾಲ, ಗರಂ ಮಸಾಲ, ಹಸಿ ಶುಂಠಿ, ಕೆಂಪು ಮೆಣಸಿನ ಪುಡಿ, ಟೊಮ್ಯಾಟೊ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ. ಕೋಕಮನ್ನು ನಾನು 1 ಗಂಟೆ ನೀರಲ್ಲಿ ನೆನೆಸಿಟ್ಟಿದ್ದೇನೆ. ನಿಮ್ಮ ಹತ್ತಿರ ಕೋಕಮ್ ಇಲ್ಲ ಅಂದರೆ ಅರ್ಧ ನಿಂಬೆ ಹಣ್ಣ ರಸವನ್ನು ಕೂಡ ನೀವು ಯೂಸ್ ಮಾಡಬಹುದು, 2ರಲ್ಲಿ 1. ಈಗ ನಾನು ಮೊದಲು ಮೀನನ್ನು 2-3 ನೀರಲ್ಲಿ ಸ್ವಚ್ಛವಾಗಿ ತೊಳೆದು ತೊಗೊಂಡಿರೋದು. ಅದರ ನೀರನ್ನು ಪೂರ್ಣವಾಗಿ ತೆಗೆದು ತಗೋಬೇಕು. ಈಗ ಮೀನಿಗೆ ಜೋಳದ ಹಿಟ್ಟು ಮತ್ತು ಕೋಕಮ್ ನೀರನ್ನು ಎಲ್ಲ ಕಡೆ ಚೆನ್ನಾಗಿ ಹಚ್ಚಿ, ಇದರಿಂದ ಮೀನಿನ ಉಗುರು ವಾಸನೆ ಇರ್ತೈತಲ್ಲ, ತುಂಬ ಕಮ್ಮಿ ಆಗುತ್ತೆ. ನಾನು ಇನ್ನೊಂದು ಸ್ವಲ್ಪ ಜೋಳದ ಹಿಟ್ಟನ್ನು ಹಾಕಿ ಚೆನ್ನಾಗಿ ಎಲ್ಲ ಕಡೆ ಹಚ್ಚಿ ತಗೊತೀನಿ ಮೀನಿಗೆ. ಈಗ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಹಚ್ಚಾದ್ಮೇಲೆ ಅಷ್ಟರಲ್ಲಿ ನಾವು ಮಸಾಲ ತಯಾರು ಮಾಡ್ಕೊಳ್ಳೋಣ. ಹಂಚಿದ ಮೇಲೆ ಈರುಳ್ಳಿ ಮತ್ತು ಟೊಮೆಟೊನು ಚೆನ್ನಾಗಿ ಹುರಿದಿದ್ದೇನೆ. ಈಗ ಇದಕ್ಕೆ ಬೆಳ್ಳುಳ್ಳಿ, ಹಸಿ ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ. ಈಗ ನಾವು ಮೀನನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಮತ್ತೊಮ್ಮೆ ಮೀನನ್ನು ಚೆನ್ನಾಗಿ ತೊಳೆದು ತೊಗೊಂಡಿರೋದು. ಈಗ ಇದಕ್ಕೆ ಹಸಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಪೇಸ್ಟು ಹಾಕಿ ಉಪ್ಪು, ಕೋಕಮ್ ನೀರು ಹಾಕಿ ಮತ್ತು ಕೆಂಪು ಮೆಣಸಿನ ಪುಡಿ ಹಾಕಿ ಕೈಯಿಂದ ಎಲ್ಲ ಕಡೆ ಚೆನ್ನಾಗಿ ಕಲಿಸಿ ಈಗ ಮುಚ್ಚಳ ಹಾಕಿ ನಾವು ಸುಮಾರು 5 ನಿಮಿಷ ಮ್ಯಾರಿನೇಟ್ ಆಗಲು ಬಿಡಿ. ನಿಮ್ಮ ಹತ್ರ ಟೈಮ್ ಇದ್ರೆ 1 ಗಂಟೆ ಕೂಡ ನೀವು ಇಡಬಹುದು. ಈಗ ಸಾರಿಗೆ ಬೇಕಾಗಿರುವ ಮಸಾಲ ತಯಾರು ಮಾಡ್ಕೊಳ್ಳೋಣ. ನಾನು ಈಗಾಗಲೇ ಹಂಚಿದ ಮೇಲೆ ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಹುರಿದಿದ್ದೀನಲ್ಲ, ಅದೊಂದು ಪ್ಲೇಟಲ್ಲಿ ತೆಗೆದು ಈಗ ಅದೇ ಹಂಚಿದ ಮೇಲೆ ನಾನು ಡ್ರೈ ಮಸಾಲ ಕೂಡ ಹುರಿಯೋಣ. ಎಲ್ಲ ಮಸಾಲೆಗಳನ್ನು ಒಣ ಕೊಬ್ಬರಿ, ಆಮೇಲೆ ಎಲ್ಲ ಡ್ರೈ ಮಸಾಲ ನಾವು ಹಾಕಿ ಚೆನ್ನಾಗಿ ಜೀರಿಗೆ, ಆಮೇಲೆ ಶಾಹಿ ಜೀರಿಗೆ, ದಾಲ್ಚಿನ್ನಿ, ಲವಂಗ, ಒಣ ಕೊಬ್ಬರಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅಷ್ಟೇ ಹುರಿಬೇಕು. ಅನಾರ್ದಾನ, ಕಸೂರಿ ಮೆಂತ್ಯ ಮತ್ತು ಒಂದು ಚಿಟಿಕೆದಷ್ಟು ಕರಿಮೆಣಸಿನ ಪುಡಿ, ಈ ಎಲ್ಲ ಮಸಾಲೆಗಳನ್ನು ಸಣ್ಣ ಉರಿಯಲ್ಲಿ ಸುವಾಸನೆ ಬರೋವರೆಗೂ ಹುರಿದುಕೊಳ್ಳಿ. ಜಾಸ್ತಿ ಉರಿಬೇಡಿ, ಹಾಗೆ ಮಾಡಿದರೆ ಮಸಾಲ ಕಹಿ ಆಗ್ಬೋದು. ಈಗ ಮೊದಲು ನಾನು ಡ್ರೈ ಮಸಾಲೆ ಮಿಕ್ಸಿಯಲ್ಲಿ ಜಾರಲ್ಲಿ ನುನಿಗೆ ಪುಡಿ ಮಾಡ್ಕೊಂಡಿರೋದು. ಆಮೇಲೆ ಈಗ ಹುರಿದಿದಂಥ ಈರುಳ್ಳಿ, ಟೊಮೆಟೊ ಕೂಡ, ಬೆಳ್ಳುಳ್ಳಿ, ಕೊತ್ತಂಬರಿ, ಹಸಿ ಶುಂಠಿ ಎಲ್ಲನೂ ನಾವು ಮಿಕ್ಸಿ ಮಾಡಿ ತಗೊತೀನಿ. ಈಗ ಗ್ಯಾಸ್ ಮೇಲೆ ಬಾಣಲಿ ಇಟ್ಟಿರೋದು, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಕಾದ ಮೇಲೆ
ರುಬ್ಬಿದಂಥ ಒದ್ದೆ ಮಸಾಲೆಯನ್ನು ಹಾಕಿ ಈ ಮಸಾಲೆಯನ್ನು ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಹುರಿಯಿರಿ. ಮಸಾಲೆಯಿಂದ ಎಣ್ಣೆ ಬಿಡೋವರೆಗೂ ಹುರಿಯಿದ್ರೆ ಸಾರದ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಈಗ ನಾನು ರುಬ್ಬಿದಂಥ ಒಣ ಮಸಾಲ ಪುಡಿಯನ್ನು ಸೇರಿಸ್ತೀನಿ. ನಮ್ಮ ಸ್ವಾಮಿ ಕಿಚನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡಿ. ಆಗ ನಾನು ಹಾಕೋ ಹೊಸ ಹೊಸ ರೆಸಿಪಿ ವಿಡಿಯೋಗಳು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಈಗ ಚೆನ್ನಾಗಿ ಕಲಸಿ ಇನ್ನೊಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಟಿರೋದು. ಈಗ ಇದಕ್ಕೆ ಕೆಂಪು ಮೆಣಸಿನ ಪುಡಿ, ಉಳಿದಿರೋಂಥ ಕೆಂಪು ಮೆಣಸಿನ ಪುಡಿ, ಗರಂ ಮಸಾಲ, ಫಿಶ್ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದು ವಾಮ್ ಮೀನಿಗೆ ಇನ್ನೊಂದು ಹೆಸರು ಸ್ಪೈನ್ ಇಲ್ಲ ಅಂತಲೂ ಇದಕ್ಕೆ ಕರೀತಾರೆ. ನಾನಿಲ್ಲಿ 2 ಗ್ಲಾಸಷ್ಟು ಬಿಸಿನೀರನ್ನು ಕಾಯಕ್ಕೆ ಇಟ್ಟಿರೋದು. ಈಗ ಇದಕ್ಕೆ ಬಿಸಿ ನೀರನ್ನು ಸ್ವಲ್ಪ ಸ್ವಲ್ಪವಾಗಿ ಹಾಕ್ತಾ ಕಲಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸಾರಿಗೆ ಒಂದು ಕುದಿ ಬರಲು ಬಿಡಿ. ಸಾರಿನ ಕಲರು ಚೇಂಜ್ ಆಗುತ್ತೆ ಮತ್ತು ಸುವಾಸನೆ ಮತ್ತು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಮಸಾಲೆ ಖಾರ ಹಾಕೋಣ. ಅಷ್ಟರಲ್ಲಿ ಮ್ಯಾರಿನೇಟ್ ಮಾಡಿದಂಥ ಮೀನನ್ನು ನೋಡೋಣ. 5 ನಿಮಿಷ ಮೀನು ಚೆನ್ನಾಗೇ ಮಸಾಲ ಹಿಡ್ಕೊಂಡಿರುತ್ತೆ. ಇವಾಗ ಇದನ್ನು ಗ್ಯಾಸ್ ಮೇಲೆ ನಾವು ಇಟ್ಟು ಒಂದು 3 ನಿಮಿಷ ನಾವು ಕುದಿಸಿ ತೊಗೊಳ್ಳೋಣ. ಮುಚ್ಚಳ ಮುಚ್ಚಿ ಹೀಗೆ ಒಂದು ಹಗುರವಾಗಿ 1-2 ಸಾರಿ ನಾವು ತೆಳಗ ಮೇಗೆ ಮಾಡಿ ತಗೋಬೇಕು. ಇಲ್ಲಿ ಒಂದು ಮುಖ್ಯ ವಿಷಯ ಹೇಳಬೇಕು ಅಂದರೆ ನಾನು ಮೀನು ಮತ್ತು ರಸವನ್ನು ಬೇರೆ ಬೇರೆ ಬೇಯಿಸಿದ್ದೇನೆ. ಇದರಿಂದ ಮೀನು ಒಡೆಯೋದಿಲ್ಲ, ಮೀನಿನ ಸೈಜು ಚೆನ್ನಾಗಿ ಉಳಿಯುತ್ತೆ. ನೋಡಿ ಈ ಥರ 2-3 ನಿಮಿಷ ಆದಮೇಲೆ ನೋಡಿ ಮೀನನ್ನು ಚೆನ್ನಾಗಿ ಬೇಯ್ದಿದೆ. ರಸಕ್ಕೂ ಕೂಡ ತುಂಬ ಚೆನ್ನಾಗಿ ರುಚಿ ಬರುತ್ತೆ ಈ ಥರ ಮಾಡಿದರೆ. ಈ ಟಿಪ್ಸನ್ನು ನೀವು ಕೂಡ ಟ್ರೈ ಮಾಡಿ. ಈಗ ಮೀನನ್ನು ಕುದ್ದಿದೆ. ಈಗ ಇದಕ್ಕೂ ಬೇರೆ ಕಡೆಯಲ್ಲಿ ನಾವು ತೆಗೆದು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ಮೇಲೆ ಕುದ್ದಿರೋಂಥ ಮೀನನ್ನು ನಿಧಾನವಾಗಿ ಹಾಕಿ ಈಗ ಮುಚ್ಚಳ ಹಾಕಿ 1 ನಿಮಿಷ ಬೇಯಿಸ್ಕೊಂಡು ತಗೊಳ್ಳೋಣ. ಆಮೇಲೆ ತುಂಬ ನಿಧಾನವಾಗಿ ಮೀನನ್ನು ತಿರುಗಿಸಿ ಮತ್ತೆ ಮುಚ್ಚಳ ಹಾಕಿ ಹೀಗೆ 1-2 ನಿಮಿಷ ಬೇಯಿಸಿ. ಈ ಮೀನು ತುಂಬ ಮೃದುವಾಗಿರೋದ್ರಿಂದ ತುಂಬ ಸಲ ಕಲಿಸಬೇಡಿ, ಹಾಗೆ ಮಾಡಿದರೆ ಮೀನು ಒಡೆಯೋ ಪಾಸಿಬಿಲಿಟಿ ಇರುತ್ತೆ. ಮೀನಿಂದ ಸ್ವಲ್ಪ ನೀರು ಹೊರಬರುತ್ತಲ್ಲ, ಅದರಲ್ಲಿ ಮೀನು ಚೆನ್ನಾಗಿ ಬೇಯುತ್ತೆ. ಈಗ ಮೀನು ಸಿದ್ಧವಾಗಿದೆ, ಸಾರು ಕೂಡ ರೆಡಿ ಆಗಿದೆ. ಜೋಳದ ರೊಟ್ಟಿ ಜೊತೆ ಟ್ರೈ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.